ಎಲ್ಲರಿಗೂ ನಮಸ್ಕಾರ. ಎಸ್.ಸಿ.ಬಿ ಟ್ರೇಡಿಂಗ್ ಗೈಡ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಇವತ್ತಿನ ಬ್ಯಾಂಕ್ ನಿಫ್ಟಿ ಮಾರ್ಕೆಟ್ ಅನಾಲಿಸಿಸ್ ಅನ್ನ ನಾನು ನನ್ನ ಸೆಟಪ್ ಮುಖಾಂತರ ಇವತ್ತು ಮಾರ್ಕೆಟ್ ಹೆಂಗ್ ಆಯ್ತು ಅನ್ನೋದನ್ನ ರಿವ್ಯೂ ಮಾಡ್ತೀನಿ. ಬ್ಯಾಂಕ್ ನಿಫ್ಟಿದು ಮಾರ್ಕೆಟ್ ಓಪನಿಂಗ್ ಪ್ರಕಾರ ನಾನು ಇನ್ ದ ಮನಿ ಮತ್ತು ಇನ್ ದ ಮನಿ ನಾನು ಬೈಯಿಂಗ್ ಮಾಡ್ತಾ ಇರೋದ್ರಿಂದ ನಾನು ಇನ್ ದ ಮನಿ ಸ್ಟ್ರೈಕ್ ಪ್ರೈಸ್ ಅನ್ನ ಚೂಸ್ ಮಾಡ್ಕೋತೀನಿ. ಸೊ ಇನ್ ದ ಮನಿ ಒಳಗೆ ನಾನು ಯಾವ ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡ್ಕೊಳತೀನಿ ಅಂತಂದ್ರೆ ರೌಂಡ್ ಫಿಗರ್ ಇದ್ದಿದ್ದು ಮತ್ತು ಇನ್ ದ ಮನಿ ಒಳಗೆ ಇದ್ದಿತ್ತು. ಈ 46,000 ಕಾಲ್ ಚೂಸ್ ಮಾಡ್ಕೊಳತೀನಿ. 47,000 ಪುಟ್ ಅನ್ನ ಚೂಸ್ ಮಾಡ್ಕೊಳತೀನಿ. ಇವೆರಡು ನಾನು ಸ್ಟ್ರೈಕ್ ಪ್ರೈಸ್ ಅನ್ನ ಚೂಸ್ ಮಾಡ್ಕೊಂಡು ಬ್ಯಾಂಕ್ ನಿಫ್ಟಿ ಸ್ಪಾಟ್ ಅನ್ನ ನಾನು ಅನಲೈಸಿಸ್ ಮಾಡಂಗಿಲ್ಲ. ನಾನು ಟ್ರೇಡ್ ಮಾಡೋ ಹೊತ್ತಿಗೆ ಅದನ್ನ ನಾನು ನೋಡಂಗಿಲ್ಲ. ನಾನು ಡೈರೆಕ್ಟ್ ಆಪ್ಷನ್ ಚಾರ್ಟ್ ಒಳಗೆ ನನ್ನ ಸೆಟಪ್ ಹೈ ಲೋ ಪ್ರೈಸ್ ಆಕ್ಷನ್ ಪ್ರಕಾರ ಮಾರ್ಕೆಟ್ ಸ್ಟ್ರಕ್ಚರ್ ಪ್ರಕಾರ ಹೈ ಲೋ ಒಂದು ಪರ್ಫೆಕ್ಟ್ ಬೈಯಿಂಗ್ ಲೆಗ್ ಅನ್ನ ನೋಡ್ಬಿಟ್ಟು ಅದರದ್ದು ಫಿಬೊನಾಚಿ ಲೆವೆಲ್ ಅನ್ನ ಹಾಕಿ ನಾನು ಟ್ರೇಡಿಂಗ್ ಸೆಟಪ್ ಅನ್ನು ನಾನು ಫೈಂಡ್ ಔಟ್ ಮಾಡಿ ಟ್ರೇಡ್ ಮಾಡ್ತೀನಿ ರೀ. ನಾ ಇದು ಆಪ್ಷನ್ ಚಾರ್ಟ್ ಯೂಸ್ ಮಾಡತ್ತೀನಿ. 46,000 ಕಾಲ್ ಆಪ್ಷನ್ ಚಾರ್ಟ್ ಐತಿ. ಇದು ಇಂದ ಮನಿ ಒಳಗೆ ಇರ್ತದೆ. ಸೊ ಸ್ಪಾಟ್ ಒಳಗೆ ಮಾರ್ನಿಂಗ್ ಎಲ್ಲಿ ಓಪನ್ ಆಗ್ಯದಲ್ಲ ಇದು ಸೆಷನ್ ಬ್ರೇಕರ್ ಅಂತ ಹೇಳಿ, ಅಂದ್ರೆ ಇದು ನಿನ್ನಿದು, ಇದು ಇವತ್ತಿಂದು 1 ಮಿನಿಟ್ ಚಾರ್ಟ್ ಯೂಸ್ ಮಾಡತ್ತೀನಿ ನಾನು. ಸೊ ಮಾರ್ಕೆಟ್ ಇಲ್ಲಿ ಓಪನ್ ಆಗ್ಯದ. ಇಲ್ಲಿ ಓಪನ್ ಆದಗಡೆ ನಾನೇನು ಫಸ್ಟ್ ಏನ್ ಮಾಡ್ತೀನಿ, ಮಾರ್ಕೆಟ್ ಸ್ಟ್ರಕ್ಚರ್ ಪ್ರಕಾರ ಇಲ್ಲೊಂದು ಹೈ ಮಾಡ್ಯದ, ಓಕೆ, ಇಲ್ಲಿ ಒಂದು ಲೋ ಮಾಡ್ಯದ, ಓಕೆ. ಇಷ್ಟು ರೇಂಜ್ ಒಳಗೆ ಇದು ಈ ಸದ ನಾನು ನೋಡ್ಬೇಕು. ಇಷ್ಟು ರೇಂಜ್ ಒಳಗೆ ಐತಿದು ಮಾರ್ಕೆಟ್. ಇಲ್ಲಿ ಓಪನ್ ಆಗ್ಯದ, ಇದು ಹೈ ಐತಿ, ಇದು ಲೋ ಐತಿ. ಮಾರ್ಕೆಟ್ ಏನು ಮಾಡ್ಯದ, ಹಿಂಗೆ ಇಲ್ಲೊಂದು ಕನ್ಸಾಲ್ಟೇಷನ್ ಏರಿಯಾ ಐತಿ. ಸೊ ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಇದು ಬ್ರೇಕ್ ಮಾಡ್ಯದ. ಬ್ರೇಕ್ ಮಾಡಿ ಹೊಳ್ಳಿ ಹೋದಾಗ ಈ ಹೈ ಪ್ರೊಟೆಕ್ಟೆಡ್ ಇರ್ತಾವ. ಅಲ್ಲಿಂದ ಏನು ಮಾಡ್ಯದ, ಈ ಹೈ ಫಿಬೊನಾಚಿ ಪ್ರಕಾರ ಈ ಲೆಗ್ನ ಕನ್ಸಿಡರ್ ಮಾಡಿದ್ರೆ ಇದು 50 ಮ್ಯಾಲೆ ಹೋಗ್ತದೆ. 61, 78 ಮಟ್ಟ ಬಂದು ಅಲ್ಲಿಂದ ರಿಜೆಕ್ಷನ್ ತೊಗೊಂಡು ವಾಪಸ್ ಹಿಂಗೆ ಹೈಯ ಲೋ ಪ್ರೈಸೇಷನ್ ಮಾಡ್ಕೋತ ಇದು ಡೌನಿಗೆ ಬಂದು ಮುಟ್ಟ್ಯದ. ನಿನ್ನಿದು ಲೋ ಇಲ್ಲ ಐತಿ. ಈ ನಿನ್ನಿ ಲೋ ಬಲ್ ಬಂದು ಅದು ನಿಂತದ. ಇಲ್ಲಿ ಏನು ಮಾಡ್ತದ, ಇಲ್ಲಿ ಬಯರ್ಸ್ ಆಕ್ಟಿವ್ ಆತಾರ. ಇಲ್ಲಿ ನೋಡ್ರಿ ಡಬ್ಲ್ಯೂ ಪ್ಯಾಟರ್ನ್ ಆಗಿ ಇದು ನಿನ್ನಿ ಬಯರ್ಸ್ ಆಕ್ಟಿವ್ ಆಗ್ಯಾರ. ಇದ್ರದ್ದು ಫಿಬೊನಾಚಿ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನೀವು ಅಬ್ಸರ್ವ್ ಮಾಡ್ರಿ, ನೋಡ್ರಿ ಇದು ನಿನ್ನಿ ಲೋ ಐತಿ. ನಿನ್ನಿ ಲೋ ಬಲ್ಲಿ ಮಾರ್ಕೆಟ್ ಬಂದದ. ನಿನ್ನಿ ಲೋ ಬಲ್ಲಿ ಮಾರ್ಕೆಟ್ ಬರಾವತ್ತಿಗೆ ಹೈ ಪ್ರೊಟೆಕ್ಟೆಡ್ ಅದಾವ. ಹೈ ಪ್ರೊಟೆಕ್ಟೆಡ್. ಯಾವಾಗ ಸಪ್ಲೈ ಬಲ್ ಬಂದು ಕೆಳಗೆ ಲೋ ಮಾಡಿ ಹೊಳ್ಳಿ ಮತ್ತೆ ಬಯರ್ಸ್ ಟ್ರೈ ಮಾಡ್ಯಾರ, ಇನ್ನೂ ಒಂದು ಲೋ ಮಾಡ್ಯದ. ಈ ಲೋ ಕೆಳಗೆ ಹೋಗೋಕ್ಕಾಗಿಲ್ಲ. ಅವಾಗ ಏನು ಮಾಡ್ಯದ, ಈ ಹೈ ಪ್ರೀವಿಯಸ್ ಹೈ ಹಿಂದೆ ಯಾವುದೂ ಪ್ರೀವಿಯಸ್ ಹೈನ ಟೇಕ್ಔಟ್ ಮಾಡಿದ್ದಿಲ್ಲ. ಬಟ್ ಈ ಒಂದು ಮೂಮೆಂಟ್ ಈ ಪ್ರೀವಿಯಸ್ ಹೈನ ಟೇಕ್ಔಟ್ ಮಾಡ್ಯದ. ಅಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಬ್ರೇಕ್ ಆಯಿತು ಅಂದ್ರೆ ಇಲ್ಲಿ ಬಯರ್ಸ್ ಬಂದರು. ಸೊ ಅವಾಗ ನಾವೇನು ಮಾಡ್ಬೋದತ್ತಂದ್ರೆ, ಇದು ಏನು ಮೂಮೆಂಟ್ ಲೆಗ್ ಐತಲ್ಲ, ಈ ಲೆಗ್ದು ಫಿಬೊನಾಚಿ ಹಾಕ್ಬೋದು ನೀವು. ಈ ಲೆಗ್ದು ನೀವು ಫಿಬೊನಾಚಿ ಹಾಕಿದ್ರತ್ತಂದ್ರೆ ನೀವು ಇದ್ರದ್ದು ಅರ್ಧ 50%, ಈಚೆ ಕಡೆ 50%, ಈಚೆ ಕಡೆ 50%. ಫಿಬೊನಾಚಿ ಲೆಗ್ ಹಾಕಿದ್ರೆ ಅಂದ್ರೆ 50 ಕೆಳಗೆ 61 ಅಥವಾ 78 ಈ ಜೋನ್ ಬಲ್ಲಿ ನೀವು ಫಿಬೊನಾಚಿ ಲೆವೆಲ್ ಅನ್ನು ತೊಗೊಂಡ್ಬಿಟ್ಟು ಎಂಟ್ರಿ ಇಲ್ಲಿ ಕೊಟ್ಟು ಇದ್ರ ಕೆಳಗೆ ನೀವು ಸ್ಟಾಪ್ ಲಾಸ್ ಇಡ್ಬೋದು. ನಿಮ್ಗೆ 1:2 ರಿಸ್ಕ್ ರಿವಾರ್ಡ್ ರೇಷಿಯೋ ಸಿಗ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇದನ್ನು ಮಾಡಿ ತೋರಿಸ್ತೀನಿ ನೋಡ್ರಿ ನಿಮಗೆ. ನೋಡ್ರಿ ಯಾವಾಗ ನಮಗೆ ಈ ಹೈ ಬ್ರೇಕ್ ಆಗ್ಯದ, ನೋಡ್ರಿ ಹೈ ಐತಿ. ಈ ಹೈ ಬ್ರೇಕ್ ಆಗಿದ ಮ್ಯಾಲೆ ಕ್ಲೋಸ್ ಕೊಟ್ಟದ. ನಾನು ಕ್ಲೋಸಿಂಗನ್ನು ಭಾಳ ಪ್ರೈಸ್ ಆಕ್ಷನ್ ಒಳಗೆ ಕ್ಲೋಸಿಂಗ್ ಭಾಳ ಇಂಪಾರ್ಟೆಂಟ್ ಇರೋದ್ರಿಂದ ನಾನು ಕ್ಯಾಂಡಲ್ ಸ್ಟಿಕ್ದು ಕಲರನ್ನು ಭಾಳ ಕಮ್ಮಿ ಮಾಡೀನಿ. ನನಗೆ ಕ್ಲೋಸಿಂಗ್ ಲೈನನ್ನು ಹೈಲೈಟ್ ಮಾಡ್ಕೊಂಡಿನಿ. ಕ್ಲೋಸಿಂಗ್ ಲೈನ್ ಹೆಂಗೆ ಹೈಲೈಟ್ ಮಾಡ್ಕೋಬೇಕಂತಂದ್ರೆ, ನೀವು ಸಿಂಪಲ್ ಆಗಿ ಮೂವಿಂಗ್ ಅವರೇಜನ್ನು ತೊಗೊರಿ. ಮೂವಿಂಗ್ ಅವರೇಜ್ ತೊಗೊಂಡು ಮೂವಿಂಗ್ ಅವರೇಜ್ದ ಸೆಟ್ಟಿಂಗ್ 1 ಇಡ್ರಿ. 1 ಅಂತಂದ್ರೆ ಆ ಪ್ರೈಸ್ ಎಲ್ಲಿರ್ತದೆ ಅಲ್ಲೇ ಇದ್ದಂಗೆ ಅದು. ಸೊ 1 ಅಂತ ಇಟ್ಕೊಂಡ್ಬಿಟ್ರೆ ಅಂದ್ರೆ ನಿಮಗೆ ಇದು ಏನು ನಾರ್ಮಲ್ ಲೈನ್ ಚಾರ್ಟ್ ಬರ್ತದಲ್ಲ, ಸೇಮ್ ಲೈನ್ ಚಾರ್ಟೇ ನಿಮಗೆ ಕ್ಯಾಂಡಲ್ ಸ್ಟಿಕ್ ಒಳಗೆ ಈ ಮೂವಿಂಗ್ ಅವರೇಜ್ ತೊಗೊಂಡು ಮೂವಿಂಗ್ ಅವರೇಜ್ ಸೆಟ್ಟಿಂಗ್ 1 ಇಡ್ರಿ, ಸೋರ್ಸ್ ಕ್ಲೋಸ್ ಇಡ್ರಿ. ಆಟೋಮೆಟಿಕ್ ಏನಾಗ್ಬಿಡ್ತದೆ, ನಿಮಗೆ ಆ ಕ್ಲೋಸಿಂಗ್ ಲೈನ್ ರೆಪ್ರೆಸೆಂಟ್ ಮಾಡ್ಕೋತ ಹೋಗುತ್ತೆ. ಓಕೆ, ನಾನು ಕ್ಲೋಸಿಂಗ್ ಲೈನ್ ದಶಿಂದ ನಾನು ಅದನ್ನು ಹೈಲೈಟ್ ಮಾಡೀನಿ, ಕಲರನ್ನು ಕಮ್ಮಿ ಮಾಡೀನಿ. ಸೊ ಇದ್ರದ್ದು ನಾನು ಈ ಸದ ಫಿಬೊನಾಚಿ ಹಾಕೋತೀನಿ. ಇದು ಲೋ, ಇದು ಹೈ. ಇದ್ರದ್ದು ಫಿಬೊನಾಚಿ ಹಾಕೊಂಡೆ ನಾನು. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಈ ಲೆಗ್ಗನ್ನು ತೊಗೊಂಡಿನಿ ನಾ ಈ ಸದ. ಯಾಕಂದ್ರೆ ಪ್ರೀವಿಯಸ್ ಇದು ಹೈ ಏನಿತ್ತಲ್ಲ ಇದು ಟೇಕ್ಔಟ್ ಆಗ್ಯದ. ಸೊ ಅದಕ್ಕೆ ನಾನು ಏನು ಮಾಡೀನಿ, ಈ ಲೆಗ್ಗನ್ನು ಕನ್ಸಿಡರ್ ಮಾಡಿ ಇದು ಫಿಬೊನಾಚಿ ಹಾಕೊಂಡಿನಿ. ಫಿಬೊನಾಚಿ ಹಾಕೊಂಡ್ರೆ 61 ಬಲ್ಲಿ ಬಂದು ಅವರು ಬಯರ್ಸ್ ಮತ್ತೆ ಟ್ರೈ ಮಾಡ್ಯಾರ, ಮತ್ತೆ ಮ್ಯಾಗ ಹೋಗ್ಯದ. ಹೊಳ್ಳಿ ಮತ್ತೆ ಅಪ್ ಟು ಎಲ್ಲಿ ಮಟ ಅವರು ಟ್ರೈ ಮಾಡ್ತಾರತ್ತಂದ್ರೆ ಈ ಲೋ ಮಟ. ಇಲ್ಲಿ ನೋಡ್ರಿ, ಈ ಲೆಗ್ದವರು ಹೊಳ್ಳಿ ಹಿಂಗೆ ಬಂದು 61 ಬಲ್ಲಿ ಬಂದು ಒಂದ್ಸಲ ಆಕ್ಟಿವ್ ಆಗ್ಯಾರ. ಹೊಳ್ಳಿ ಮತ್ತೆ ಇನ್ನೊಂದ್ಸಲ ಬಂದು ಅವ್ರ ಎಲ್ ಹೊಡೆದು 78 ಜೋನ್, 61 ಜೋನ್. ಓಕೆ, 78ನಿಂದ ಇವರು ಪುಷಪ್ ತೊಗೊಂಡ್ರ. ನಮ್ದು ಎಲ್ಲಿ ಮಟ್ಟ ಟ್ರೈ ಆತಂದ್ರೆ, ನೀವು 61 ಬಲ್ಲರೆ ಎಂಟ್ರಿ ತೊಗೋರಿ ಅಥವಾ 78 ಬಲ್ಲರೆ ಎಂಟ್ರಿ ತೊಗೋರಿ. ಎಲ್ಲೇ ಎಂಟ್ರಿ ತೊಗೊಂಡ್ರು ನಿಮ್ಮ ಎಲ್ಲ ಈ ಲೋ ಏನೈತಲ್ಲ, ಈ ಲೋ ಕೆಳಗೆ ಇರಬೇಕು. ಈ ಲೋ ಕೆಳಗೆ ನಾನು 10% ಡಿಸ್ಟೆನ್ಸ್ ಮೇಲೆ ಫಿಬೊನಾಚಿ ಒಳಗೆ ಸೆಟ್ ಮಾಡೀನಿ. ನಾನು ಇಲ್ಲೇ ಎಂಟ್ರಿ ತೊಗೊಂಡ್ರು ಇಲ್ಲೇ ಎಲ್ ಇಡ್ತೀನಿ, ಇಲ್ಲಿ ಎಂಟ್ರಿ ತೊಗೊಂಡ್ರು ಇಲ್ಲಿ ಇಡ್ತೀನಿ. ರಿಸ್ಕ್ ರಿವಾರ್ಡ ಇಲ್ಲಿಂದ 1:2 ಸಿಗ್ತದೆ, ಇಲ್ಲಿಂದ 1:3 ಸಿಗ್ತದೆ. ಇಷ್ಟೇ ಡಿಫ್ರೆನ್ಸ್. ಬಟ್ ಈ ಲೆಗ್ ಪ್ರಕಾರ 50 ಕೆಳಗೆ ಲೋ ಒಳಗೆ ಬೈ ಮಾಡಬೇಕು, ಹೈ ಒಳಗೆ ಸೇಲ್ ಮಾಡ್ಬೇಕಂತಾರಲ್ಲ, ಇದೆ
ಇದು ಲೋ ಒಳಗೆ ಇಲ್ಲಿ ಪ್ರೀಮಿಯಂ ಹೈ ಐತಿ. ಇಲ್ಲಿ ಯಾವತ್ತೂ ಬೈ ಮಾಡಬಾರ್ದು. ಅಂದ್ರೆ ರನ್ನಿಂಗ್ ಕ್ಯಾಂಡಲ್ ಒಳಗೆ ಅಥವಾ ಮ್ಯಾಗ್ ಹೋಗಿದ್ದ ಕ್ಯಾಂಡಲ್ ಒಳಗೆ ಮ್ಯಾಗ್ ಹೋಗ್ಯದ ಬಾ ಅಂತೇಳಿ ನೀವು ಪಟ್ನ ಇಲ್ಲಿ ಬೈ ಮಾಡಿದೆ, ಇಲ್ಲಿ ಬೈ ಮಾಡಿದೆ, ಇಲ್ಲಿ ಬೈ ಮಾಡಿದೆ, ಇಲ್ಲಿ ಬೈ ಮಾಡಿದ್ರಿ ಅಂತಂದ್ರೆ ನೀವು ಎಸ್ ಎಲ್ಲ ನಿಮ್ಗೆ ದೂರ ಆತಾವ. ಇಲ್ಲಿ ನೋಡ್ರಿ, ಇಲ್ಲಿ ರನ್ನಿಂಗ್ ಕ್ಯಾಂಡಲ್ ಒಳಗೆ ನಾನು ಇಲ್ಲಿ ಬೈ ಮಾಡಿದೆ, ಇಲ್ಲಿ ಬೈ ಮಾಡಿದೆ, ಇಲ್ಲಿ ಬೈ ಮಾಡಿದೆ, ಇಲ್ಲಿ ಬೈ ಮಾಡಿದೆ ಅಂದ್ರೆ ನೀವು ಎಸ್ ಎಲ್ ಎಲ್ಲಿ ಇಡ್ತೀರಿ? ಎಸ್ ಎಲ್ ಅಲ್ಲೆಲ್ಲೇ ಇಟ್ಕೋತ ಬರ್ತೀರಿ. ಆಟೋಮೆಟಿಕ್ ನಿಮ್ಮ ಎಸ್ ಎಲ್ ಹೊಡಿತಾವೆ. ಯಾಕಂದ್ರೆ ಇವ್ರದ್ದು ಸ್ಟಾರ್ಟ್ ಆಗಿದ್ದ ಲೋ ಇಲ್ಲೈತೆ. ನೀವು ಎಲ್ಲೇ ಟ್ರೇಡ್ ತೊಗೊಂಡ್ರು ಎಸ್ ಎಲ್ ಇದ್ರ ಕೆಳಗೆ ಇಡಬೇಕು. ಹಾಗಾಗಿ ಎಸ್ ಎಲ್ ಇಲ್ಲಿ ತೊಗೊಂಡ್ರೆ ದೂರ ಆಗ್ತದೆ. ಅದಕ್ಕೆ ಅದು ಫುಲ್ ಬ್ಯಾಕಿಗೆ ವೇಟ್ ಮಾಡಬೇಕು. ಎಲ್ಲರೂ ಅದನ್ನೇ ಮಾಡ್ತಿರ್ತಾರೆ. ಫುಲ್ ಬ್ಯಾಕಿಗೆ ಡಿಸ್ಕೌಂಟ್ ಝೋನ್ನಾಗ ಈ ಲೆಗ್ದು 50% ಕೆಳಗೆ ಬರಲಿ ಅಂತ ಎಲ್ಲರೂ ವೇಟ್ ಮಾಡ್ತಿರ್ತಾರೆ. ಈ ಝೋನ್ ಒಳಗೆ ಬೈಯಿಂಗ್ ಸ್ಟಾರ್ಟ್ ಆಗ್ತಾವೆ. ಅದಕ್ಕೆ ಫಿಬೊನಾಚಿ ಒಳಗೆ ಒಂದು ರೆಸ್ಪೆಕ್ಟ್ ಒಂದು ಲೆವೆಲ್ ಹಿಡ್ಕೊರಿ. 61 ಹಿಡ್ಕೊಂಡಿನಿ ನಾನು, ಮತ್ತು 78 ಎರಡು ಲೆವೆಲ್ ಹುಡ್ಕೊಂಡಿನಿ. ಎರಡು ಲೆವೆಲ್ ಒಳಗೆ ನೀವು ಯಾವುದೇ ಒಂದು ಲೆವೆಲ್ ಚೂಸ್ ಮಾಡಿಬಿಟ್ಟು ಜಸ್ಟ್ ರಿಸ್ಕ್ ರಿವಾರ್ಡ್ ಅಷ್ಟೇ ಚೇಂಜ್ ಆಗುತ್ತೆ. ಯಾಕಂದ್ರೆ ಎಸ್ ಎಲ್ ನಾವು ಯಾವುದೇ ತೊಗೊಂಡ್ರು ಎಸ್ ಎಲ್ ಸೇಮ್ ಜಾಗದಾಗ ಇಡಾತೀವಿ. ಅದಕ್ಕೆ ಏನು ಮಾಡತ್ತೀನಿ ನಾನು 78ಗೆ ತೊಗೋತೀನಿ. 78ಗೆ ನಾನು ತೊಗೊಂಡು ಇಲ್ಲಿ ಎಸ್ ಎಲ್ ಇಟ್ಟು ನನ್ನ ಎಸ್ ಎಲ್ ಇಷ್ಟೇ ಆಯಿತು. ಅಬ್ಸರ್ವ್ ಮಾಡಿರಿ, 78ಗೆ ತೊಗೊಂಡು ನಾ ಇದು ಮಾಡಿದೆ ಅಂತಂದ್ರೆ ನನ್ನ ಎಸ್ ಎಲ್ ಇಷ್ಟೇ ಆಯಿತು. ನನ್ನ ರಿಸ್ಕ್ ರಿವಾರ್ಡ್ ಆಟೋಮೆಟಿಕ್ ಇದ್ರ ಹೈಬಲ್ ಮಟಾರೆ ಹೋಗೇ ಹೋಗ್ತದ. ಈ ಹೈಬಲ್ ಹೋಯ್ತು ಅಂದ್ರೆ ನಾವು 1:2 ಸಿಕ್ತು. ಇದು ರಿಸ್ಕ್ ರಿವಾರ್ಡ್ ರೇಷಿಯೋ. ಸೊ ಈ ಟೈಪ್ ಒಂದು ನಾವು ಟ್ರೇಡ್ ಮಾಡ್ಬೋದು. ಇದು ಇವನ್ ಆಪ್ಷನ್ ಚಾರ್ಟ್ ಒಳಗೆ ಮಾಡ್ಬೋದು. ಇಲ್ಲೇ ನೀವೇ ನೋಡ್ರಿ ಇದು ಎಷ್ಟು ಕರೆಕ್ಟ್ ರೆಸ್ಪೆಕ್ಟ್ ಕೊಟ್ಟದ. 61ಗೆ ಒಂದ್ಸಲ ರೆಸ್ಪೆಕ್ಟ್ ಕೊಟ್ಟು ಹೊಳ್ಳಿ ಮತ್ತೆ ಕೆಳಗೆ ಬಂದು ಇವ್ರು ಯಾರಾದರೂ ಇಲ್ಲಿ ಎಸ್ ಎಲ್ ಇಟ್ಟಿದ್ರು ಇದ್ರ ಕೆಳಗತ್ತಂದ್ರೆ ಅವ್ರ ಎಸ್ ಎಲ್ ಅನ್ನು ಹಂಟ್ ಮಾಡಿ 78ನಿಂದ ಪುಷ್ ಅಪ್ ತೊಗೊಂಡದ. ನಮ್ಮ ಎಸ್ ಎಲ್ ಇಲ್ಲಿ ಇರ್ತಾವೆ. ಸೊ ಆಟೋಮೆಟಿಕ್ ನಿಮ್ಗೆ 1:2 ಸಿಕ್ಕದ. ಇನ್ನೂ ಜಾಸ್ತಿನೂ ಸಿಕ್ಕದ. ಬಟ್ ಇದು ನಾವು ಆಸೆ ಪಡಬಾರ್ದು. ನಮಗೆ 1:2 ಇಲ್ಲಿಂದ 1:2 ಸಿಕ್ಕದ. ನಾವು ಇಲ್ಲಿಗೆ ಎಕ್ಸಿಟ್ ಆಗಬೇಕು. ಯಾಕಂದ್ರೆ ಇಲ್ಲಿ ರೈಷನ್ಸ್ ಐತಿ, ಪ್ರೀವಿಯಸ್ ರೈಷನ್ಸ್ ಇಲ್ಲಿ ಸೇಲರ್ಸ್ ಇರ್ತಾರೆ. ಸೊ ಅವ್ರು ಅಷ್ಟು ಈಸಿ ಇದನ್ನು ಮ್ಯಾಗ್ ಹೋಗಿ ಬಿಡಂಗಿಲ್ಲ. ಹೊಳ್ಳಿ ವಾಪಸ್ ದಬ್ಬದಾಗ ಮತ್ತೆ ನಿಮ್ಮ ಪ್ರಾಫಿಟ್ ಕಮ್ಮಿ ಆಗ್ತದ. ಸೊ ಹಾಗಾಗಿ ನೀವು 1:2ನ ಕನ್ಸಿಸ್ಟೆಂಟ್ ಆಗಿ ಬುಕ್ ಮಾಡ್ಕೋತ ಬರ್ರಿ. ಇದು ಏನೋ ಬೈ ಲಕ್ಲೆ ಹೋಗ್ಯದ. ಇದನ್ನು ನೀವು ಆಸೆ ಪಡಬೇಡ್ರಿ. ರಿಸ್ಕ್ ರಿವಾರ್ಡ್ ಪ್ರಕಾರ ನಿಮ್ಗೆ 1:2 ಸಿಕ್ಕದ. ಇದನ್ನು ನೀವು ಬೆಸ್ಟ್ ರಿಸ್ಕ್ ರಿವಾರ್ಡ್ ಮೇಂಟೈನ್ ಮಾಡಿದ್ರೆ ಅಂತಂದ್ರೆ ನಿಮ್ಮ ಅಕೌಂಟ್ ಯಾವಾಗಲೂ ಗ್ರೀನ್ ಆಗಿ ಇರ್ತದೆ. ಮಾರ್ಕೆಟ್ ಇಲ್ಲಿ ಓಪನ್ ಆಗಿತ್ತು. ಓಪನ್ ಆಗಿ ಹಿಂಗೆ ಮ್ಯಾಗ್ ಹೋಗೋಣ. ಇಲ್ಲಿ ಹೈ ಐತಿ. ಈ ಹೈ ರೆಸ್ಪೆಕ್ಟ್ ಕೊಟ್ಟು ಹೊಳ್ಳಿ ಈ ಲೋನ ಬ್ರೇಕ್ ಆಗಿ ಮಾರ್ಕೆಟಿಂಗ್ ಕೆಳಗೆ ಬಂದು ಬಿತ್ತು. ಇಲ್ಲಿ ಸಪೋರ್ಟ್ ಝೋನ್ ಇರೋದ್ರಿಂದ ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಬ್ರೇಕ್ ಆಗಿ ಇಲ್ಲಿಂದ ಮತ್ತೆ ಪುಷ್ ಅಪ್ ತೊಗೊಂಡು ನೆಕ್ಸ್ಟ್ ಪ್ರೀವಿಯಸ್ ಹಿಂಗೆ ಹೋಗ್ಯದ. ಇಲ್ಲಿ ಹೋಗಿ ಇಲ್ಲಿ ಯಾಕೆ ನಿಂತಪ್ಪ ಅಂತಂದ್ರೆ ಇಲ್ಲಿ ಈ ಹೈ ರೆಸ್ಪೆಕ್ಟ್ ಕೊಡತ್ತದ. ಓಕೆ, ಇದು ಇಂಟರ್ನಲ್ ಸ್ಟ್ರಕ್ಚರ್. ಇಲ್ಲಿ ನೋಡ್ರಿ, ಇದು ಇಂಟರ್ನಲ್ ಸ್ಟ್ರಕ್ಚರ್ ಬ್ರೇಕ್ ಆಗಿ ಇದು ಬೈಯರ್ಸ್ ಮೂವ್ಮೆಂಟ್ ಕೊಟ್ಟಾರ. ಆದ್ರೆ ಈ ಬೈಯರ್ಸ್ ಎಲ್ಲಿ ಮಟ್ಟ ಮೂವ್ಮೆಂಟ್ ಕೊಡ್ತಾರಂತಂದ್ರೆ ಇದು ಏನು ಹೈ ಐತಲ್ಲ ಇಲ್ಲಿಂದ ಬಿದ್ದಾರ. ಇಲ್ಲಿಂದ ಇಲ್ಲೊಂದು ಲೋ ಬಿತ್ತು. ಈ ಲೋನ ಬ್ರೇಕ್ ಆಗಿ ಸೇಲರ್ಸ್ ಇಲ್ಲಿ ಮಟ್ಟ ತೊಗೊಂಬಂದಾರತ್ತಂದ್ರೆ ಈ ಲೆಗ್ ಒಳಗೆ ಸೇಲರ್ಸ್ ಅದಾರ. ಅವ್ರು ಏನು ಮಾಡ್ತಾರೆ, ಹೊಳ್ಳಿ ಈ ಕಡೆ ಹೋದಾಗ ಈಚೆ ಕಡೆಯಿಂದ ನೀವು ಫಿಬೊನಾಚಿ ಹೇಳಿದ್ರತ್ತಂದ್ರೂ ಇದು 61 ಅಥವಾ 78 ಝೋನ್ನ ಬರ್ತದೆ. ಯಾಕಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿರಿ, ಈ ಲೆಗ್ 50% ಈ ಸೈಡ, 50% ಈ ಸೈಡ. ಇದು ಸೇಲರ್ ಪರ್ಸ್ಪೆಕ್ಟಿವ್ಲಿ ಪ್ರೀಮಿಯಂ ಝೋನ್ನಾಗ ಐತಿ. ಅವ್ರು ಮತ್ತೆ ಸೇಲ್ ಮಾಡ್ತಾರೆ. ಹೈ ಪ್ರೊಟೆಕ್ಟೆಡ್ ಇಟ್ಕೊಂಡೆ ಸೇಲ್ ಮಾಡ್ತಾರೆ ಅವ್ರು. ಈಗ ಅಲ್ಲಿ ಅದ್ರ ಪ್ರಕಾರ ಅಲ್ಲಿ ಮಟ್ಟ ಹೋಗಿ ಕೆಳಗೆ ಬಿದ್ದದು. ಸೊ ಇದನ್ನು ಬೇಕಂದ್ರೆ ಫಿಬೊನಾಚಿ ಹಾಕಿ ತೋರಿಸ್ತೀನಿ ನೋಡ್ರಿ. ಇದು ಹೈಯ, ಇದು ಲೋ, ಇದು ಹೈಯ, ಇದು ಲೋ. ನೋಡ್ರಿ, ಅಬ್ಸರ್ವ್ ಮಾಡ್ರಿ. ವಾಪಸ್ ಇದೊಂದು ಲೋ ಇತ್ತು ಮುಂಜಾನೆ. ಈ ಲೋನ್ ಬ್ರೇಕ್ ಆಗಿ ಮಾರ್ಕೆಟ್ ಸೇಲರ್ಸ್ ಬೀಳ್ಸ್ಯಾರ. ಇಲ್ಲೊಂದು ಸಪೋರ್ಟ್ ಝೋನ್ ಐತಿ ಪ್ರೀವಿಯಸ್. ಆ ಸಪೋರ್ಟ್ ಝೋನ್ಲೇ ಬೈಯರ್ಸ್ ಎಂಟ್ರಿ ಕೊಟ್ಟಾರ. ಇಂಟರ್ನಲ್ ಸ್ಟ್ರಕ್ಚರ್ ಬೈಯರ್ಸ್ ಎಂಟ್ರಿ ಕೊಡ. ಅದಕ್ಕೆ ನಿಮ್ಗೆ 1:2 ರಿಸ್ಕ್ ರಿವಾರ್ಡ್ ಅಥವಾ ನೆಕ್ಸ್ಟ್ ಸಪೋರ್ಟ್ ನೆಕ್ಸ್ಟ್ ರೈಷನ್ಸ್ ಬೆಲೆ ನೀವು ಬುಕ್ ಮಾಡ್ಕೋರೈತೆ. ಅದಕ್ಕೆ ಅಂದ್ರೆ ಹಿಂಗೆ ಮಾರ್ಕೆಟ್ ಯಾವಾಗಲೂ ಹಿಂಗೆ ಮೂವ್ಮೆಂಟ್ ಹೋಗಂಗಿಲ್ಲ. ಮಾರ್ಕೆಟ್ ಹಿಂಗೆ ಮಾಡ್ಕೋತೆ ಹೈ ಅಲೋ ಅಂದ್ರೆ ಎಲ್ಲರಿಗೆ ಅವಕಾಶ ಕೊಡ್ತದೆ. ಮಾರ್ಕೆಟ್ ಸಿಂಗಲ್ ವೇನಾಗ ಮೂವ್ಮೆಂಟ್ ಆಗಂಗಿಲ್ಲ. ಸೊ ಹಾಗಾಗಿ ಇಲ್ಲಿಂದ ಸೇಲರ್ಸ್ ಏನು ಬಿದ್ದಾರ, ಹೊಳ್ಳಿ ಏನು ಬೈಯರ್ಸ್ ಬರತ್ತಾರಲ್ಲ ಇವ್ರನ್ನ 50 ಈ 50 ಮೇಲೆ 61 ಝೋನ್ ಅಥವಾ 78 ಝೋನ್ ಬಲ್ಲಿ ಆಲ್ಮೋಸ್ಟ್ ರಿಯಾಕ್ಟ್ ಮಾಡ್ತಾರೆ ಇವರು. ಯಾಕಂದ್ರೆ ಇವ್ರದ್ದು ಹೈ ಪ್ರೊಟೆಕ್ಟ್ ಇರ್ಬೇಕು. ಇಲ್ಲಿ ಈ ಹೈ ಎಲ್ಲಿ ಮಟ್ಟ ಪ್ರೊಟೆಕ್ಟ್ ಇರ್ತದ ಅಲ್ಲಿ ಮಟ್ಟ ಡೌನ್ ಟ್ರೆಂಡ್ ಇನ್ನ ಆಕ್ಟಿವ್ ಇರ್ತದೆ ಈ ಸೇಲರ್ಸ್ ಪ್ರಕಾರ. ಹೌದಾ, ಇಲ್ಲೇ ನೋಡ್ರಿ, ಈ ಲೆಗ್ದು 61 ಬಲ್ಲಿ ಹೋಗ್ಯದ. 61 ಬಲ್ಲಿ ಫುಲ್ ಆಗಿಲ್ಲ. 78 ಬಲ್ಲಿ ಹೋಗ್ಯದ. 78 ಬಲ್ಲಿಂದ ಫುಲ್ ಆಗಿ ಕೆಳಗೆ ಬಂದದ. ನೀವು ಇಲ್ಲಿಂದ ಎಂಟ್ರಿ ಕೊಟ್ಟು ಇಲ್ಲಿ ಎಸ್ ಎಲ್ ಇಟ್ಟಿದ್ರಿ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಎಂಟ್ರಿ ಕೊಟ್ಟು ನೀವು ಈ ಹೈ ಮ್ಯಾಗ ಎಸ್ ಎಲ್ ಇಟ್ಟಿದ್ರಿ ಅಂದ್ರೆ ಇದು ನಿಮ್ದು ರಿಸ್ಕ್ ರಿವಾರ್ಡ್ 1:2. ಓಕೆ, 1:2. ಇದು ನೀವು ಅಲ್ಲಿ ಸೇಲರ್ ಪರ್ಸ್ಪೆಕ್ಟಿವ್ಲಿ ಇದನ್ನು ಸೇಲ್ ಮಾಡ್ಬೇಕಂತಂದ್ರೆ ನೀವು ಈ ಟೈಮಿಗೆ ಬೈ ಮಾಡ್ತಿದ್ರೆ ನೀವು ಇದು ಕಾಲ್ ಐತೆ, ನೀವು ಪುಟ್ ಒಳಗೆ ಹೋಗ್ಬೇಕು. ಅದಕ್ಕೆ ನಾನು ಎರಡು ಚಾರ್ಟನ್ನು ಆಜು ಬಾಜುನ ಇಟ್ಕೊಂಡಿರ್ತೀನಿ. ಇಲ್ಲಿ ನೋಡ್ರಿ, ಈ ಸೈಡ್ ಪುಟ್, ನೋಡ್ರಿ ಈ ಸೈಡ ನಾ ಪುಟ್ ಹಾಕೊಂಡಿನಿ. ಪುಟ್ ಒಳಗೂ ಸೇಮ್ ಮಾರ್ಕೆಟ್ ಇಲ್ಲಿ ಓಪನ್ ಆಗ್ಯದ. ಇದು ಸೆಷನ್ ಬ್ರೇಕರ್. ಓಕೆ, ಮಾರ್ಕೆಟ್ ಇಲ್ಲಿ ಓಪನ್ ಆಗ್ಯದ. ಇಲ್ಲಿಂದ ಹೈ ಐತಿ, ಇಲ್ಲಿ ಲೋ ಐತಿ, ನಿನ್ನೆ ಲೋ ಐತಿ, ಲೋ ಇಲ್ಲೊಂದು ಐತಿ. ಮಾರ್ಕೆಟ್ ಹಿಂಗೆ ಕೆಳಗೆ ಬಂದದ. ಈ ಲೋ ರೆಸ್ಪೆಕ್ಟ್ ಕೊಟ್ಟದ. ಈ ಲೋ ರೆಸ್ಪೆಕ್ಟ್ ಕೊಟ್ಟು ಮ್ಯಾಗ್ ಹೋಗ್ಯದ. ಮ್ಯಾಗ್ ಹೋಗಿ ಈ ಹೈನ ಮತ್ತು ಈ ಹೈನ ಬ್ರೇಕ್ ಆಗಿ ಮ್ಯಾಗ್ ಹೋಗ್ಯದ. ಮ್ಯಾಗ್ ಹೋಗಿ ವಾಪಸ್ ಕೆಳಗೆ ಬರತ್ತದ. ಕೆಳಗೆ ಬರಾವತ್ತಿಗೆ ಈ ಲೋ ಪ್ರೊಟೆಕ್ಟೆಡ್ ಐತಿ. ಈ ಲೋ ಪ್ಲಸ್ ಈ ಲೋ. ಓಕೆ, ಈ ಲೋ ಪ್ರಕಾರ ಮತ್ತೆ ಇಲ್ಲಿಂದ ಪುಷಪ್ ಆಗ್ಯದ. ನೀವು ಫಿಬೊನಾಚಿ ಹೇಳಿದ್ರತ್ತಂದ್ರೆ ನಿಮ್ಗೆ ಈ ಒಂದು ಸ್ಟ್ರೆಂತ್ ಕಾಣ್ತದ. ಇಲ್ಲಿಂದ ಇಲ್ಲಿ
ಇಲ್ಲಿಂದ ಇಲ್ಲಿ ಹೇಳಿದ್ರತಂದ್ರೆ ಎಕ್ಸಾಕ್ಟ್ ಕರೆಕ್ಟ್ ಆ ಲೋ ಬಂದೆ ಲೋನಿಂದ ಡಬಲ್ ಬಾಟಮ್ ಮಾಡ್ಕೊಂಡು ಮ್ಯಾಗ ಹೋಗ್ಯದ. ನೀವು ಈ ಲೆಗ್ ಹಿಡಿದ್ರು ನಿಮಗೆ ಟ್ರೇಡ್ ಸಿಕ್ಕಿರ್ತದೆ, ಎಸ್ ಎಲ್ ಹೊಡೆದಿಲ್ಲ. ಸಪೋಸ ನೀವು ಕರೆಕ್ಟಾಗಿ ಗಮನ ಇಟ್ರ ಬ್ರೇಕ್ ಎಲ್ಲಿಂದ ಆಗ್ಯದ ಅಲ್ಲಿಂದ ತಗೋಬೇಕು. ಲೆಗ್ ಕಂಡಿಡೋದು ಭಾಳ ಇಂಪಾರ್ಟೆಂಟ್. ಇದು ಇಲ್ಲಿ ಈ ಲೆಗ್ ಬ್ರೇಕ್ ಮಾಡ್ಯದ. ಸೊ ನೀವು ಫಿಬೊನಚ್ಚಿ ಇಲ್ಲಿಂದ ಎಳಿಬೇಕು. ಫಿಬೊನಚ್ಚಿ ಇಲ್ಲಿಂದ ಎಳಿಬೇಕು. ಲೆಗ್ ನೀವು ಕರೆಕ್ಟ್ ಕಂಡಿಡೋದು ಕಲಿಬೇಕು ಫಸ್ಟ್. ಆ ಲೆಗ್ ಕಂಡಿಡೋದು ಕಲಿತ್ರಿ ಅಂದ್ರೆ ನಿಮಗೆ ಫಿಬೊನಚ್ಚಿ ಲೆವೆಲ್ ಕರೆಕ್ಟಾಗಿ ಗುರ್ತಾಗ್ತದೆ. ಇಲ್ಲಿ ನೋಡ್ರಿ. ಯಾಕಂದ್ರೆ ನಾ ಇದನ್ನ ಈ ಲೆಗ್ ಬದಲು ಈ ಲೆಗ್ ಯಾಕೆ ತೊಗೊಂಡೆ ಅಂದ್ರೆ ಇಲ್ಲಿ ಏನು ರೈಷನ್ಸ್ ಇತ್ತಲ್ಲ, ಈ ರೈಷನ್ಸ್ನ ಬ್ರೇಕ್ ಮಾಡಿದ ಲೆಗ್ ಇದು ಅಂದ್ರೆ ಒರಿಜಿನ್ ಆಫ್ ಬಯರ್ಸ್ ಇಲ್ಲಿ ಅದಾರ. ಸೊ ಹಿಂಗೆ ಹೋಗ್ಯಾರ, ಬಯರ್ಸ್ ಕ್ಲೋಸ್ ಕೊಟ್ಟಾರ, ಹೊಳ್ಳಿ ಪುಲ್ ಬ್ಯಾಕ್ ಬಂದು ಮತ್ತೆ ಹಿಂಗೆ ಮ್ಯಾಗ ಹೋಗ್ಯಾರ. ಸೊ ವಾಪಸ್ ಹಿಂಗೆ ಬರಾವತ್ತಿಗೆ ಇದು 61 ಜೋನ, ಇದು 78 ಜೋನ್. ಆ ಜೋನ್ ಬಲ್ಲಿಂದೆ ಮತ್ತೆ ಅವರು ಪುಷ್ ಅಪ್ ತೊಗೊಂಡು ಮ್ಯಾಗ ಹೋಗ್ಯಾರ. ಈ ಲೋ ಪ್ರೊಟೆಕ್ಟೆಡ್ ಐತಿ. ನೀವು ಈ ಲೋ ಬಲ್ಲಿ 78 ನಿಂದ ಎಸ್ ಎಲ್ ಇಟ್ ತೊಗೊಂಡ್ರೆ ನಿಮಗೆ ಇಲ್ಲಿಂದ ರಿಸ್ಕ್ ರಿವಾರ್ಡ್ 1:2 ಇಲ್ಲಿ ಮಟನೆ. ಇಲ್ಲಿ ಹೋಗಿ ನಿಮಗೆ ಪ್ರಾಫಿಟ್ ಬುಕ್ ಆಗ್ಯದ. ಈ ಟೈಪ್ ಒಂದು ಸಿಸ್ಟಮ್ ಐತಿದು ಮಾರ್ಕೆಟ್ ಸ್ಟ್ರಕ್ಚರ್. ಹೈಯಲೋ 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 ಮಾರ್ಕೆಟ್ ಸ್ಟ್ರಕ್ಚರ್ ತಗೊಂಡು ಆ ಲೆಗ್ದು ಫಿಬೊನಾಚಿ ಲೆವೆಲ್ ಪ್ರಕಾರ 61 ಅಥವಾ 78 ಬಲ್ ಟ್ರೇಡ್ ತಗೊಂಡು ನಾನು ನನ್ನ ಸೆಟಪ್ ಅನ್ನ ನಾ ಫಾಲೋ ಮಾಡ್ಕೊತ ದಿವಸ ಟ್ರೇಡ್ ಮಾಡ್ತೀನಿ. ಇದು ಇವತ್ತಿನ ಟ್ರೇಡ್. ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.